ಜಾನಕಿ ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿದನಲ್ಲ, ಏತಕ್ಕಾಗಿ ಬಂದೆ? ಅಣ್ಣ, ಮಾತೆಯು ಭೀತರಾಗಿ ನಾನು ಎಷ್ಟೇ ವಿಧವಾಗಿ ಹೇಳಿದರು ಮಾತೆಯು ನನ್ನನ್ನು ಅಲ್ಲಿಂದ ದೂಡಿದರು. ನಾನು ಏನು ಮಾಡಲಿ ಅಣ್ಣ? ಹಗಾತವಾಯಿತು ಲಕ್ಷ್ಮಣ, ಹಗಾತವಾಯಿತು. ಮಾರೀಚನು ಆ ವೇಷದಲ್ಲಿ ಬಂದು ನಮ್ಮನ್ನು ವಂಚಿಸಿದನು. ನಡೆ, ಜಾಗೃತೆಯಾಗಿ ಪರ್ಣಶಾಲೆಗೆ ಹೋಗೋಣ. ಅಮ್ಮ, ವೈದೇಹಿ, ಮಾತಾ, ಎಲ್ಲಿ ಲಕ್ಷ್ಮಣ? ಜಾನಕಿಯು ಕಾಣುತ್ತಿಲ್ಲವಲ್ಲ? ಅಣ್ಣ, ಆ ಪರ್ಣಶಾಲೆಯು ಇಲ್ಲವೇ ಅಣ್ಣ? ಇಲ್ಲಿಯೂ ಇಲ್ಲ ಸಹೋದರ. ಲಕ್ಷ್ಮಣ, ಅಣ್ಣ, ಆ ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ, ಹೋಗಿ ನೋಡ್ಕೊಂಡು ಬಾ ಲಕ್ಷ್ಮಣ. ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆಯೋ ಕಣದಾದಳೆ ರಾಮ ಕಣದಾದಳೆ. ಅಮ್ಮ, ಮಾತಾ, ಧರಣಿ ಜಾತೆ ಮಾತೆ ಸೀತೆಯೋ ಕಣದಾದಳೆ ರಾಮ ಕಣದಾದಳೆ. ಅಮ್ಮ, ಮಾತಾ, ಅಮ್ಮ ನಿಮ್ಮ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸ್ತುತಿಸಬಲ್ಲನೆ ರಾಮಚಂದ್ರನು. ಅಮ್ಮ, ಮಾತಾ, ಸ್ತುತಿಸಬಲ್ಲನೆ ರಾಮಚಂದ್ರನು. ಧರಣಿ ಜಾತೆ ಮಾತೆ ಸೀತೆಯೋ ಕಣದಾದಳೆ ರಾಮ ಕಣದಾದಳೆ. ಅಮ್ಮ, ಮಾತಾ, ಕಾಂಚನ ಮೃಗವ ಬಯಸಿದೆ ಏಕೆ? ಅಮ್ಮ, 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 ಮಾಧಾ, ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಚಂದ್ರಗೆ? ಅಮ್ಮ, ಮಾಧಾ, ಏನ ಪೇಳಲಿ ರಾಮಚಂದ್ರಗೆ? ಮತ್ತೆಗೆ ಮುಖವ ತೋರಿಸಲೆಂದೆ, ಮತ್ತೆಗೆ ಮುಖವ ತೋರಿಸಲೆಂದೆ. ಧರಣಿ ಜಾತೆ ಮಾತೆ ಸೀತೆಯೋ ಕಣದಾದಳೆ ರಾಮ ಕಣದಾದಳೆ. ಲಕ್ಷ್ಮಣ, ಅಣ್ಣ, ಜಾನಕಿಯು ಸಿಕ್ಕಿದಳೆ? ಮಾತೆಯು ಅಲ್ಲೂ ಕಾಣುತ್ತಿಲ್ಲವಲ್ಲಣ್ಣ? ಹಗಾತವಾಯಿತು ಲಕ್ಷ್ಮಣ, ಹಗಾತವಾಯಿತು. ನಾವಿಲ್ಲದ ವೇಳೆಯೆಂದರಿತು ಯಾರೋ ನನ್ನ ಜಾನಕಿಯನ್ನು ಅಪಹರಿಸಿರುವರು. ಜಾನಕಿ, ಸೀತಾ, ಜಾನಕಿ, ಜಾನಕಿ ಪ್ರಾಣ ಸಖಿ.
ಹಾ ಮನೋಹರೇ, जानकी प्राण सखी नगलिदेया कमलमुखी जानकी प्राण सखी नगलिदेया कमलमुखी जानकी हा मनोहरे सीता पंचवटी तट पुण्य रूपिणी पंचवटी तट पुण्य रूपिणी गोदानंदन अंतरवडी आ मनोहरे गोदानंदन अंतरवडी चित्रकूट संचारिणी तरुणी चित्रकूट संचारिणी तरुणी अयोध्या जनमना हृदयोल्लासिनी अयोध्या जनमना हृदयोल्लासिनी जानकी प्राणसखी नगलिदेया कमलमुखी जानकी हा मनोहरे ಎಲ್ಲಿರುವೆ ಮನೋಹರೆ ನೀನಿಲ್ಲದೆ ನಯ ಬಾಳಿದು ವಿಫಲ ಮನೋಹರೆ ನೀನಿಲ್ಲದೆ ನಯ ಬಾಳಿದು ವಿಫಲ ಇಂಥ ಸಂಚಿತ ತಂತುಗಾಲ ಆ ಸೀತಾ ಚಿಂತಾ ಸಂಚಿತ ತಂತುಗಾಲ ವಿರಹ ವೇದನೆ ಸಹಿಸಲಸದಳ ವಿರಹ ವೇದನೆ ಸಹಿಸಲಸದಳ ತನುವು ದೈಪ ಚಿರತತಿ ಸಾಲದ ತನುವು ದೈಪ ಚಿರತತಿ ತಾಲದ जानकी ಪ್ರಾಣಸಖಿ ಹಗಲಿದೆಯಾ ಕಮಲಮುಖಿ जानकी सीता 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 ಲಕ್ಷ್ಮಣ ಅಣ್ಣ ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು ಜಾನಕಿ ಲಕ್ಷ್ಮಣ ಅಣ್ಣ ಹೇ ರಘುವಂಶದ ಆದಿಪುರುಷ ಭಾಸ್ಕರ ಲೋಕದಲ್ಲಿ ನಡೆಯುತ್ತಿರುವ ಕೃತ್ಯ ಅಕೃತ್ಯಗಳನ್ನು ತಿಳಿದಿರುವ ಸರ್ವಸಾಕ್ಷಿ ಭಾಸ್ಕರ ನನ್ನ ಜಾನಕಿಯು ಎಲ್ಲಿರುವಳೆಂದು ನೀನಾದರೂ ತಿಳಿಸಲಾರೆಯ ಬದುಕಿರುವಳು ಅಥವಾ ಮೃತ್ಯುಗೈದಳು ಹಾ ಸೀತಾ
ಚೇತರಿಸ್ಕೊ ಅಣ್ಣ, ಚೇತರಿಸ್ಕೊ. ಎಷ್ಟೇ ಕಷ್ಟ ಬಂದರೂ ಸರಿಯೇ. ಅಣ್ಣ ಲಕ್ಷ್ಮಣ, ಆ ಪಕ್ಷಿ ಏನಾದರೂ ಮಾತನ್ನು ನುಂಗಿರಬಹುದೇ? ತಮ್ಮ ಅಪ್ಪಣೆ ಆದರೆ ಅದನ್ನು ಈಗಲೇ ನಾನು ಛೇದಿಸುವೆನು. ಲಕ್ಷ್ಮಣ, ಶಾಂತನಾಗು. ಆತನು ನನ್ನ ನಾಮಸ್ಮರಣೆಯನ್ನೇ ಮಾಡುತ್ತಿರುವನು. ಬಳಿಗೆ ಹೋಗಿ ಯಾರೆಂದು ವಿಚಾರಿಸೋಣ. ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರ್ವಸ್ಥೆಗೆ ಕಾರಣರಾರು? ನಾನು ದಶರಥ ಚಕ್ರವರ್ತಿಯ ಸ್ನೇಹಿತನು. ನನ್ನ ಹೆಸರು ಜಟಾಯು ಎಂದು. ದುರುಳ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅಡ್ಡಗಟ್ಟಿದನು. ಆಗ ಈ ದುರಸ್ಥೆಗೆ ಗುರಿ ಮಾಡಿದನು. ಆಗ ಮಾತೆಯವರು ನಿಮಗೆ ಈ ವಿಚಾರ ತಿಳಿಯುವ ತನಕ ಪ್ರಾಣದಿಂದರೆಂದು ಆಶೀರ್ವಾದ ಮಾಡಿದರು. ಈಗ ನನ್ನ ಕೆಲಸ ಮುಗಿಯಿತು, ಮೋಕ್ಷವನ್ನು ಕರುಣಿಸು ರಾಮಚಂದ್ರ. ಲಕ್ಷ್ಮಣ, ಅಣ್ಣ ನೋಡಿದೆಯಾ, ಈತನು ನಮಗೆ ಸಹಾಯ ಮಾಡಲು ಬಂದು ತನ್ನ ಪ್ರಾಣವನ್ನೇ ಕಳೆದುಕೊಂಡನು. ಈತನು ನಮ್ಮ ತಂದೆಯ ಮಿತ್ರನಾದ ಕಾರಣ ನಮಗೂ ತಂದೆಯಂತೆ ಪೂಜ್ಯನು. ಈತನ ದೇಹ ಅಂತ್ಯಕ್ರಿಯೆಯನ್ನು ಮುಗಿಸಿಕೊಂಡು ಅನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಆಗಲಿ ಅಣ್ಣ. ಪ್ರೇಮಜ जानकी शुभा काये प्रेम जाये सोममुखिये सखिये जानकी शुभा सदसलीला जिघुरे शृंगारा लहरे सीता सरसलीला जिघुरे शृंगारा लहरे सरसलीला जिघुरे शृंगारा लहरे सरसलीला जिघुरे शृंगारा लहरे मनोहरे अनुपमा नीरे अनुपमा नीरे वनरुगलोचने
ಅನುಪಮಾದಿ ವನರುಗಲೋ ಜನೆ ಅನುಪಮ ನೀರೇ ವನರುಗಲೋ ಜಾರೆ ಅನುಪಮ ನೀರೇ ವನರುಗಲೋ ಜನೆ जानकी सुभगा प्रेम जाए सीता ಲಕ್ಷ್ಮಣ, ಅಣ್ಣ, ನಾನು ಈ ಅಪಮಾನವನ್ನು ತಾಳಲಾರನು ಲಕ್ಷ್ಮಣ. ನಮ್ಮ 14 ವರ್ಷ ಅರಣ್ಯವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಮಾತೆಯರು, ಗುರು ವಶಿಷ್ಠ ಮಹರ್ಷಿಗಳು ರಾಮ ರಾಮ ಸೀತೆಯಲ್ಲಿ, ಜನಕ ಸುದೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ನಾನು ಈ ಅಪಮಾನವನ್ನು ತಾಳಲಾರೆ ಲಕ್ಷ್ಮಣ. ಇದೋ ಅಲ್ಲಿ ಕಾಣುವ ಪರ್ವತವನ್ನೇರಿ ಅಲ್ಲಿಂದ ಉರುಳಿ ನನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ನಡೆ ಅಣ್ಣ, ನಾನು ಸಹ ನಿಮ್ಮನ್ನೇ ಹಿಂಬಾಲಿಸಿ ಬರುವೆನು. ಓ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಓ ಒಡೆಯ, ಸಮಾಚಾರವೇನು ಒಡೆಯ? ಅದೋ ಇರುವರು ಋಷಿಕುಮಾರರು ಕಬಂಧನ ದೇಹವನ್ನು ಪರ್ವತವೆಂದು ಹೇರುತ್ತಿರುವರು. ಅದು ಪರ್ವತವಲ್ಲ, ಕಬಂಧನ ದೇಹವೆಂದು ತಿಳಿಸಿ ಅವರನ್ನು ಇಲ್ಲಿಗೆ ಬೇಗನೆ ಕರೆದುಕೊಂಡು ಬಾ ಆಂಜನೇಯ. ಅಪ್ಪಣೆ ಒಡೆಯ, ಅಪ್ಪಣೆ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬ ನಮ್ಮ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದನು. ಬೇಗ ಬಾಣ ಪ್ರಯೋಗ ಮಾಡಿ ಹಿಂತಿರುಗಿ, ಹಿಂತಿರುಗಿ. ಲಕ್ಷ್ಮಣ, ಅಣ್ಣ, ಕೇಳಿದೆಯಾ? ಇದು ಪರ್ವತವಲ್ಲವಂತೆ, ಕಬಂಧನೆಂಬ ರಾಕ್ಷಸನ ಶರೀರವಂತೆ. ನೀನೊಂದು ಬಾಣ ಪ್ರಯೋಗ ಮಾಡಿ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಇರುವರು ಸೇರಿ ಶೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ನಮ್ಮನ್ನು ಈ ವಿಪತ್ತಿನಿಂದ ಕಾಪಾಡಿದವರು ಯಾರು? ಅದು ಅಲ್ಲದೆ ಈ ಪ್ರದೇಶಕ್ಕೆ ಬಂದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿಯು, ಸಮಾಧಾನಗಳು ತೋರುತ್ತಿರುವು. ಇಲ್ಲಿಯೇ ಕ್ಷಣಕಾಲ ವಿಶ್ರಮಿಸಿಕೊಂಡು ಅನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಆಗಲಿ ಅಣ್ಣ. ಆಹಾ, ಇವರು ಬಾಣ ಪ್ರಯೋಗ ಮಾಡಿದ ತಕ್ಷಣ ಕಬಂಧನ ಶಾಪ ವಿಮೋಚನೆ ಆಯ್ತಂದ ಮೇಲೆ ಆಹಾ, ಇವ್ಯಾರೋ ಮನೋಭಾವರಂತೆ ಕಾಣುತ್ತಿರುವುದು. ವನರುಗಲೋಚನ ಆದಿಯರಾಗ ಮಹಿಮ ಜೋಜದು ಸಾವಿರದು.
ವನರುಗಲೋಚನ ಆರ್ಯರಾಗ ಯೋಗ್ಯರು ತಾವಿರಬಹುದೇ ಪಾಲನ ಕಾರ್ಯಕ್ಕೆ ಬಂದಿಪ 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 ವೇದಮೂರ್ತಿಗಳು ತಾವಿರಬಹುದೇ ವೇದಮೂರ್ತಿಗಳು ತಾವಿರಬಹುದೇ ವನರುಗಲೋಚನ ಆರ್ಯರ ಬಂದಿಪ ಯೋಗ್ಯರು ತಾವಿರಬಹುದೇ ಮಡಿಗಲ್ಲ ಧರಿಸಿರಲೇಕೆ ಶಿರದಲ್ಲಿ ಜಡೆಗಲ್ಲ ತಿರಿಸಿರಲೇಕೆ ಮಡಿಗಲ್ಲ ಧರಿಸಿರಲೇಕೆ ಶಿರದಲ್ಲಿ ಜಡೆಗಲ್ಲ ತಿರಿಸಿರಲೇಕೆ ಕರದಲ್ಲಿ ಚಾಪವ ಬಿಡದಿರಲೇಕೆ ಕರದಲ್ಲಿ ಚಾಪವ ಬಿಡದಿರಲೇಕ ಕರದಲ್ಲಿ ಚಾಪವ ಬಿಡದಿರಲೇಕ ಕರದಲ್ಲಿ ಚಾಪವ ಬಿಡದಿರಲೇಕ ಕರದಲ್ಲಿ ಚಾಪವ ಬಿಡದಿರಲೇಕ ಕರದಲ್ಲಿ ಚಾಪವ ಬಿಡದಿರಲೇಕೆ ಕರದಲ್ಲಿ ಚಾಪವ ಬಿಡದಿರಲೇಕೆ ವಿಶ್ವಮೂರ್ತಿಗಳು ತಾವಿರಬಹುದೇ ವಿಶ್ವಮೂರ್ತಿಗಳು ತಾವಿರಬಹುದೇ ವನರುಗಲೋಚನ ಆರ್ಯರ ಬಂದಿಪ ಯೋಗ್ಯರು ತಾವಿರಬಹುದೇ ದೀರ್ಘವಾದ ಬಾವುಗಳಿಂದ ಅಶ್ವಿನಿ ದೇವತೆಗಳಿಂದ ಕೂಡಿದ ಇವರನ್ನು ಅಶ್ವಿನಿ ದೇವತೆಗಳೆಂದು ಭಾವಿಸಲಿ ಅಥವಾ ಇಂದ್ರೋಪ ಚಂದ್ರ ಎಂದು ಭಾವಿಸೋಣವೇ ರಾಜಕುಮಾರ ಎಂದು ಭಾವಿಸೋಣವೇ ಜಟಾವಲ್ಕಧಾರಿಗಳಾಗ ಮುನಿಕುಮಾರ ಎಂದು ಭಾವಿಸೋಣವೇ ಧನುರ್ಧಾರಿಗಳಾಗಿ ಅಂದ ಮೇಲೆ ಇವರು ಯಾರಾಗಿರಬಹುದು ರಜದ ಗಿರಿಯಲ್ಲಿ ಏನಾಗಿ ರಂಜಿಪ ಗಾಯಕನಾಗಿ ರಮಣೀಯ ವದನಾಗಿ ರಾರಾಜಿಸುವ ಈತನು ಆ ರಾಜಶೇಖರನೇ ಈತನೇ ಹರಣ ಇದ್ದರೆ ರಜದ ಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದೆ ಹರಿದು ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ ಈತನು ಗಂಗಾದ ಮತ್ತಿನ್ಯಾರಾಗಿರ್ಬೋದು ಪ್ರಸನ್ನ ವದನು
ಪದ್ಮನಯನು ಪದ್ಮ ಸಂಭೂತನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ, ಕರದಿ ಕಂಠನಿಗಳಿಲ್ಲ, ಜೋಳಿಸಿದ ಪತರಗಳಿಲ್ಲ, ಮೇಲ್ಸಿರುವು ನಾಕಿಲ್ಲ. ಹಾ ಹಾ, ಈತನು ಸರಸಪ್ಪವನಲ್ಲ, ಮತ್ತಿನ್ನಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಶೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ಮೂರ್ತಿಯಾದ ಆ ಶ್ರೀಮನ್ನಾರಾಯಣನೇ, ಕರದಿ ಶಂಕು ಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾದ ತಮತೇಜನವಾದ ಕೌಸ್ತಭ ಮುನಿ ಇಲ್ಲ, ಮಣಿಮಕಟಾಂಬರವನ ಧರಿಸಿಲ್ಲ, ಪಣಿಸಾಯಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲವೇ ಅಲ್ಲ. ಆದರೂ ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಕಾಮೃಗವನ್ನು ನೋಡಿದೆಯಾ? ನಮಗೆ ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದು. ಅದು ಅಲ್ಲದೆ ಆತನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡು, ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು. ಹೌದು ಅಣ್ಣ, ಪರಮಾಶ್ಚರ್ಯ, ಆಹಾ ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇವರ ನುಡಿಯ ಬಹುದೋ ಕೇಳಿ, ತಾಳ್ದೇ ಎನ್ನಮ್ಮ ಮುನ್ನಂದ ನುಡಿಯ ನುಡಿಗೆ, ಎನ್ನಮ್ಮ ಮುನ್ನಂದ ನುಡಿಯ ನುಡಿಗೆ, ಎನ್ನಮ್ಮ ಮುನ್ನಂದ ನುಡಿಯ ನುಡಿಗೆ, ಎನ್ನಮ್ಮ ಮುನ್ನಂದ ನುಡಿಯ ನುಡಿಯೇ, ಎನ್ನಮ್ಮ ಮುನ್ನಂದ ನುಡಿಯ ನುಡಿಯೇ, ಅದು ಸಮ್ಮತದಿ ನಿಜವಾಯ್ತು ತಿಳಿಯೇ ತಿಳಿಯೇ. ಎನ್ನ ರಕ್ಷಿಪ ದೊರ ಬಂದ, ಎನ್ನ ರಕ್ಷಿಪ ದೊರ ಬಂದ, ಎನ್ನ ರಕ್ಷಿಪ ದೊರ ಬಂದ, ಎನ್ನ ರಕ್ಷಿಪ ದೊರ ಬಂದ, ಚಿಂತೆಗಿನ್ನೇಕೋ ಆನಂದ. ಆ ಆ ಆ ಧನ್ಯನಾದೆ
ಧ್ವಜನೋಧನು ಜಗನ್ಗಳಲ್ಲಿ ಪರಿಪೂರ್ಣನಾರೇ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮಿ ವಿನೋದ ಕರಿವರದ ಲಕ್ಷ್ಮಿ ವಿನೋದ ಕರಿವರದ ಲಕ್ಷ್ಮಿ ವಿನೋದ ಶ್ರೀ ನರಹರಿಯು ತಾಯಣವಲೆದು ಪ್ರತ್ಯಕ್ಷನಾದ ಹಿಂದೆ ನನ್ನ ತಾಯಿಯಾದ ಆಂಜನೇಯದೇವಿ ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಕಂದನಾದ ಆಂಜನೇಯನೇ ಯಾರನ್ನ ಕರ್ಣಕುಂಡಗಳನ್ನು ಗೋಚರಪಡಿಸುವರೋ ಅವರೇ ಶ್ರೀಮನ್ನಾರಾಯಣ ಮಾನವತಾರಿಯಾಗಿ ಬಂದು ನಿನ್ನನ್ನು ಉದ್ಧರಿಸು ಎಂದು ಮಾತು ಹಿಂದಿಗೆ ಸತ್ಯವಾಯಿತು. ಅವರೇ ಇವರಾಗಿದ್ದ ಪಕ್ಷದಲ್ಲಿ ಇನ್ನು ಹತ್ತಿರ ಹೋಗಿ ಯಾರೆಂಬುದನ್ನು ವಿಚಾರಿಸಿ ನೋಡುವುದು. ರವಿ ಸಸಿಗಳಂತಿರ್ಪಂ ರಮ್ಯಮೂರ್ತಿಗಳಾರೋ ರವಿ ಸಸಿಗಳಂತಿರ್ಪಂ ರಮ್ಯಮೂರ್ತಿಗಳಾರೋ ರಮಣೀಯವಾದ ನಿಮ್ಮ ನಾಮದೇಹಗಳ ಪೇಳಿ ನಮದೇಹಗಳ ಪೇಳಿ ರವಿಕುಲದ ಅರಸೋ ರವಿಕುಲದ ಅರಸೋ ದಶರಥ ಹಿತಪುತ್ರರ ಶ್ರೀರಾಮ ಲಕ್ಷ್ಮಣರ ಸರ್ವಭೌಮರ ಶಿರದಿ ಸಾರ್ವಭೌಮರ ಶಿರದಿ ಕ್ಷೀರಬಲಗಳೆಗೆ ಸಮದೊಳೀವನದಿ ಸಂಚರಿಸಲೇ ಇದೇಳು ವರುಷ ವನವಾಸದಿ ಅನುಭವಿದ ಇರೂಪಿನಿಂದಿರಲೆಮ್ಮ ಜನಕರ ವನಚರ ಪವನ ಪರಮಾರ್ಥ ಸಂಗತಿಯ ಪ್ರೋಚಿಸುವೆನಯ್ಯ
ಅನಿಧಾಧಳೆ ಅನಿಧಾಧಳೆ ಆಭರಣಗಳಾರವಿದು ನೋಡಿದಯ್ಯ ಓರ್ತದಡಿಯಳೋರ್ವಂ ತರುಣಿಯ ಸೇದಲಿಲ್ಲಿ ಕಂಡನೆ ಜಾನಕಿಯ ಭರಣವ ಸೀತೆಯ ಆಕಾರವೇ ಬಂದು ನಿಂತಂತೆ ಸೀತಾ ಯಾರಾದೊಡೆ ಪ್ರಾಣ ನೀನೋ ವೀರಲ್ಲ ವಾಯುನಂದನನೊಳಾನು ರಾರಾರಿಸೈ ಪರಮ ಭಕುತ ನೀನೋ ಶ್ರೀರಾಮದೂತ ಹನುಮಂತನಾನು ದೇವತಾ ಕಾರ್ಯಕ್ಕೂ ಗುರುದರ್ಶನಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬ ಸ್ತುತಿ ಶಾಸ್ತ್ರವಿರುವುದು. ಆದರೆ ಇಲ್ಲಿ ದೊರೆಯುವುದಂತಹ ಫಲಪುಷ್ಪಾದಿಗಳನ್ನು ಹುಡುಕಿ ತಂದು ಇವರಿಗೆ ಅರ್ಪಿಸಿ ನಾನು ಧನ್ಯನಾಗುವುದು. ಗಾನಗಂಜ ಕರುಣಾನಿಧಿ ನಿಮ್ಮಡೆ ಗಾನಗಂಜ ಕರುಣಾನಿಧಿ ನಿಮ್ಮಡೆ ಆನದಿನ ದೀನ ದಯ ನಾನದಿನ ದೀನ ದಯ ಶ್ರೀನಿಧಿ ಚೇತನ ಪಾಲಯ ಮಹಾಭರ ಶ್ರೀನಿಧಿ ಚೇತನ ನುಡಿ ನಂಬಿದಳಮ್ಮ ನನ್ನನ ಮಾಡೋ ಮಾನನ ಪ್ರಭುವೆ ನನ್ನನ ಮಾಡೋ ಮಾನನ ಪ್ರಭುವೆ ಶ್ರೀನಿಧಿ ಚೇತನ ಪಾಲಿಗೆ ಮಹಬರ ಶ್ರೀನಿಧಿ ಚೇತನ रामाय रामचंद्राय रामभद्राय वेदुस्तुते नाथाय रघुनाथाय सीतापते नमस्ते 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 नमः ಪ್ರಭು, ಬ್ರಹ್ಮಚರ್ಯ ಆಶ್ರಮದಲ್ಲಿ ವಾಸವಾಗಿರುವ ನನ್ನನ್ನು ತಮ್ಮ ಚರಣ ಸೇವಕನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳೇನೆ ಪ್ರಭು. ಮಾರುತಿ, ಪ್ರಭು, ನಿನ್ನ ವೃತ್ತಾಂತವನ್ನು ತಿಳಿಸಲಾರೆಯ? ಪ್ರಭು,
ಕೇಸರಿ ಎಂಬ ಕಪಿಕುಲದ ಅಧ್ಯಕ್ಷನ ಧರ್ಮಪತ್ನಿಯಾದ ಆಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಪ್ರಭು ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದ ಜನಿಸಿದ ನನ್ನನ್ನು ಹನುಮಂತ, ಮಾರುತಿ, ಆಂಜನೇಯನೆಂದು ಕರೆಯುವರು ಪ್ರಭು. ಮಾರುತಿ, ಪ್ರಭು, ನಿನ್ನಲ್ಲಿ ಅಷ್ಟೊಂದು ಭಕ್ತಿ ಹೃದಯ ಆದರೆ ನಿನ್ನ ಹೃದಯದಲ್ಲಿ ನಾನು ಆತ್ಮರಾಮನಾಗಿ ನೆಲೆಸುವೆನು. ಬಾ ಮಾರುತಿ. ಆಗಲಿ ಪ್ರಭು. ಪ್ರಭು, ಮಾರುತಿ, ನಮ್ಮ ಒಡೆಯನಾದ ಸುಗ್ರೀವರಾಜನು ನಿಮ್ಮಂತೆಯೇ ದೇಶಭ್ರಷ್ಟನಾಗಿ ಪತ್ನಿಯನ್ನು ಕಳೆದುಕೊಂಡು ಬಹಳ ದುಃಖದಿಂದಲಿವರು ಪ್ರಭು. ತಾವು ಅಲ್ಲಿಗೆ ಬಂದರೆ ತಮಗೂ ಅವರಿಗೂ ಸ್ನೇಹ ಬೆಳೆಸುವಿನ ಪ್ರಭು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಳಲಿಲ್ಲಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ಮಾರುತಿ. ಅಪ್ಪಣೆ ಪ್ರಭು, ಅಪ್ಪಣೆ. ಒಡೆಯ ಸುಗ್ರೀವರಾಜ, ಆಂಜನೇಯ, ಸಮಾಚಾರವೇನು? ಬೇಗ ಬಾ ಪ್ರಭು. ಆಂಜನೇಯ, ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ಹಾ, ನಮ್ಮನ್ನು ಉತ್ತರಿಸಲು ಬಂದಿರುವ ಪ್ರಭು ಶ್ರೀರಾಮ ಲಕ್ಷ್ಮಣರು. ಭಕ್ತಿಯಿಂದ ಅವರನ್ನು ಪ್ರಾರ್ಥಿಸಿದರೆ ನಮ್ಮ ಕಷ್ಟವನ್ನು ಪರಿಹರಿಸುವರು ಪ್ರಭು. ಆಗಲಿ ಆಂಜನೇಯ. ಹೋಗ್ತೀವಿ. ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ ದೇವ ವಂದಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಜಯ ಜಯ ರಾಮ, ಜಯ ಗಣೇಶ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ ರಾಮ. ಜಯ ಜಯ ರಾಮ, ಜಯ ಗಣೇಶ ರಾಮ, ಜಯ ಜಯ ರಾಮ, ಜಯ ಗಣೇಶ ರಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ ರಾಮ. ಕಾಟಕಿ ಮಾರ್ದನ ದಶರಥ ನಂದನ, ಕಾಟಕಿ ಮಾರ್ದನ ದಶರಥ ನಂದನ, ಕಾಟಕಿ ಮಾರ್ದನ ದಶರಥ ನಂದನ, ಕಾಟಕಿ ಮಾರ್ದನ ದಶರಥ ನಂದನ, ಜನಕಿ ಕರ ಪಿಡಿದ ಆಮ ಮಹಿಮ, ಜಾನಕಿ ಕರ ಪಿಡಿದ ಆಮ ಮಹಿಮ. ಜಯ ಜಯ ರಾಮ, ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ ರಾಮ. ಅಹಲ್ಯ ಸಾಪವಿ ಮೋಚನ ರಾಮ, ಅಹಲ್ಯ ಸಾಪವಿ ಮೋಚನ ರಾಮ, ಅಹಲ್ಯ ಸಾಪವಿ ಮೋಚನ ರಾಮ, ಅಹಲ್ಯ ಸಾಪವಿ
ಅಗಣಿತ ಗುಣಧಾಮ ರಾಮ ಅಗಣಿತ ಗುಣಧಾಮ ರಾಮ ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸಿ. ನೀನು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಕುಶಲ ಪ್ರಭು ಕುಶಲ. ಅಲ್ಲದೆ ನೀನು ಇಲ್ಲಿ ನೆಲೆಸಲು ಕಾರಣ? ಪ್ರಭು, ನಾನು ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಕ್ಕಸನು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ಆತನ ಮೇಲೆ ನಮ್ಮಣ್ಣನು ಯುದ್ಧಕ್ಕೆ ನಿಂತನು. ಆಗ ದುಂದುಬಿಯು ಎದರಿ ಹಿಂದಕ್ಕೆ ಸರಿಯಲು ಆತನನ್ನು ನಮ್ಮಣ್ಣನು ಹಟ್ಟಿಸಿಕೊಂಡು ಹೋದನು. ಅವರಿಬ್ಬರನ್ನು ನಾನೂ ಕೂಡ ಹಿಂಬಾಲಿಸಿಕೊಂಡೇ ಹೋದೆನು. ಅವರಿಬ್ಬರು ದೊಡ್ಡದಾದ ಗುಹೆಯೊಂದನ್ನು ಸೇರಿಕೊಂಡರು. ಅವರು ಎಷ್ಟು ದಿನಗಳ ಕಾಲವಾದರೂ ಹೊರಗೆ ಬಾರಲಿಲ್ಲ ಪ್ರಭು. ನಾನು ಕೂಡ ಅಲ್ಲೇ ಕಾವಲಿ ಕುಳಿತೆನು. ಕೊನೆಗೊಂದು ದಿನ ಗುಹೆಯೊಳಗಿಂದ ರಕ್ತವು ಹರಿಯಲಾರಂಭಿಸಿತು. ಆಗ ನಮ್ಮಣ್ಣನೇ ಹತನಾಗಿರಬಹುದೆಂದು ತಿಳಿದು ಆ ಗುಹೆಗೆ ದೊಡ್ಡದಾದ ಬಂಡೆಯೊಂದನ್ನು ತಳ್ಳಿ ಅಲ್ಲಿಂದ ಪಟ್ಟಣಕ್ಕೆ ಬಂದು ರಾಜ್ಯಭಾರವಾಳಲು ಸಿದ್ಧನಾದನು ಪ್ರಭು. ಪ್ರಭು, ಸುಗ್ರೀವರಾಜ, ವಾಲಿ ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಬಂಡೆಯನ್ನು ತಳ್ಳಿ ಹೊರಗೆ ಬಂದು ನಾನಲ್ಲಿಲ್ಲದಿರುವುದನ್ನು ಕಂಡು ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲೆತ್ತಿಸಿದನು ಪ್ರಭು. ಆಗ ಆತನಿಗೆ ಎದರಿ ಇಡೀ ಭೂಮಂಡಲವನ್ನೇ ಸುತ್ತಿ ಕೊನೆಗೊಂದು ದಿನ ಈ ಋಷ್ಯಂಕ ಪರ್ವತದಲ್ಲಿರುವ ಮತಂಗ ಮಹರ್ಷಿಗಳ ಆಶ್ರಮವನ್ನು ಬಂದು ಸೇರಿಕೊಂಡನು ಪ್ರಭು. ಪ್ರಭು, ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಆತನು ಇಲ್ಲಿಗೆ ಬರದಿರಲು ಕಾರಣ? ಪ್ರಭು, ವಾಲಿಯು ದುಂದುಬಿಯ ಕಳೆಬರವನ್ನು ಗಿರಗಿರನೆ ತಿರುಗಿಸಿ ಎಸೆಯುವಾಗ ಆತನ ಮಾಂಸಖಂಡಗಳು ಮದಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದೆವು. ಆಗ ಮಹರ್ಷಿಗಳು ಕೋಪಗೊಂಡು ಯಾರು ಈ ಕಾರ್ಯವನ್ನು ಮಾಡಿದವರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಓಡಾಗಲಿ ಎಂದು ಶಾಪವನ್ನಿತ್ತರು ಪ್ರಭು. ಪ್ರಭು, ಪ್ರಭು, ಸುಗ್ರೀವರಾಜ, ಅದು ಅಲ್ಲದೆ ಪ್ರಭು, ಸುಗ್ರೀವರಾಜ, ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವುದು ಪ್ರಭು. ಹಾಗಾದರೆ ಆತನು ಸಾರನೇ ಸರಿ. ಬರಮಾಡುವ ವಾಲೆಯನ್ನು ಆತನನ್ನು ಸಂಹರಿಸಿ ನಿನ್ನನ್ನು ಕಿಷ್ಕಿಂಧಾ ನಗರಕ್ಕೆ ರಾಜ್ಯಪಟ್ಟವನ್ನು ಕಟ್ಟುವೆನು. ಬರಮಾಡುವ ವಾಲೆಯನ್ನು. ಪ್ರಭು, ವಾಲಿಯು ಸಾಮಾನ್ಯನಲ್ಲ, ಅದ್ಭುತ ಪರಾಕ್ರಮಶಾಲಿ. ಆತನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರು ಆತನನ್ನು ಜಯಿಸತಕ್ಕವರು ಎಂದು ಆಗಾಗ ಮಹರ್ಷಿಗಳು ನನಗೆ ಹೇಳುತ್ತಿದ್ದರು ಪ್ರಭು. ಪ್ರಭು, ಆದರೆ ಇದನ್ನು ಪರೀಕ್ಷಿಸುವುದೆಂದು ಮಾತ್ರ ಭಾವಿಸಬಾರದು ಪ್ರಭು. ಸುಗ್ರೀವರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಇದೋ ಅಲ್ಲಿ ಕಾಣುವ 7 ಸಪ್ತ ತಾಳೆ ವೃಕ್ಷವನ್ನು ಒಂದೇ ಬಾರಿಗೆ ಛೇದಿಸುವೆನು. ಜೈ ಜೈ ಶ್ರೀರಾಮಚಂದ್ರ ಪ್ರಭು, ಜೈ ಜೈ ಶ್ರೀರಾಮಚಂದ್ರ ಪ್ರಭು. ಸುಗ್ರೀವರಾಜ, ಈಗ ನನಗೆ ನಂಬಿಕೆ ಉಂಟಾಯಿತು. ಸುಗ್ರೀವರಾಜ ಪ್ರಭು, ನನಗೆ ಈಗ ನಿನ್ನ ಅನುಮಾನವು ಬಗೆಹರಿತೆ. ಈಗ ನನಗೆ ನಂಬಿಕೆ ಉಂಟಾಯಿತು ಪ್ರಭು. ಬರಮಾಡುವ ವಾಲೆಯನ್ನು. ಹಾಗಾದರೆ ಬರಮಾಡಲೇ ವಾಲಿಯನ್ನು. ಬರಮಾಡುವ ವಾಲೆಯನ್ನು. ಆಂಜನೇಯ, ಒಡೆಯ, ಬರಮಾಡಲೇ ವಾಲಿಯನ್ನು. ಕರೆ ಒಡೆಯ, ಕರೆ. ಎಲೆಲವೋ ವಾಲಿ, ಜೀವಗಳ್ಳ, ಎಲ್ಲಿ ಹಡಗಿ ಕುಳಿತಿರುವೆಯೋ ಎದ್ದು ಬಾರ, ಧೈರ್ಯವಿದ್ದರೆ ಯುದ್ಧಕ್ಕೆ. ಎಲೆಲವೋ ಸುಗ್ರೀವ, ಭಾರಿ ಭಾರಿಗೂ ನನ್ನಿಂದ ಪದವನ್ನು ಪಡೆದು ಪುನಃ ಪುನಃ ಯುದ್ಧಕ್ಕೆ ಕರೆಯುತ್ತಿರ ಬಹಳ ಅಂತ ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವತೆಯನ್ನು ಅತಿಥಿಯನ್ನಾಗಿ ಮಾಡಿ ನಿನ್ನ ಸಿರ ಮರೆದಿಡುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯುತ್ತೆ ಅಂತ ತಿಳಿ. ಬಾ ಯುದ್ಧಕ್ಕೆ.
ಏತಕ್ಕಿಂತ ಜಂಬ ನಿನಗೆ ಸಾಕು ಸಾಕೆಂದು ಏತಕ್ಕಿಂತ ಜಂಬ ನಿನಗೆ ಸಾಕು ಸಾಕೆಂದು ಮುಷ್ಟಿಗಿಂತ ಒಡೆದ ನಿನ್ನ ಭ್ರಷ್ಟ ಬಾರಲ ಮುಷ್ಟಿಗಿಂತ ಒಡೆದ ನಿನ್ನ ಭ್ರಷ್ಟ ಬಾರಲ ಹಿಂದೆ ನಡೆದ ಕದನವೆಂದು ತಿಳಿಯಬೇಡವಾ ಹಿಂದೆ ನಡೆದ ಕದನವೆಂದು ತಿಳಿಯಬೇಡವೋ ಎಂದು ನಾನು ಬಂದು ನಿನ್ನ ಚಂದದಿಂದಲೇ ಎಂದು ನಾನು ಬಂದು ನಿನ್ನ ಚಂದದಿಂದಲೇ ನಿಲ್ಲುವುದಕ್ಕೆ ಯಾವ ಯುದ್ಧ ಮಾಡುವ ಗದಾ ಯುದ್ಧವನ್ನೇ ಮಾಡೋಣ ನಿಲ್ಲುವುದಕ್ಕೆ ಮದ ಅಂದ ಮದ ಅಂದ ಯುದ್ಧಕ್ಕೆ ಮದ ಅಂದ ಯುದ್ಧಕ್ಕೆ ಮದ ಅಂದ ಅಣ್ಣ ಒಡೆಯಬೇಡ ಅಣ್ಣ ಒಡೆಯಬೇಡ ಅಣ್ಣ ಎಲ್ಲಿ ಆದರೂ ಬದುಕಿಕೊಳ್ಳುತ್ತೇನೆ ಬೇಡ ಅಣ್ಣ ಬೇಡ ಆಂಜನೇಯ ಬೇಗ ಬಾ ಬೇಗ ಏನಾಯ್ತು ಒಡೆಯ ಅಯ್ಯೋ ಇಲ್ಲಿ ಮುಟ್ಟಬೇಡಯ್ಯ ನೋವುತ್ತೆ ಒಡೆಯ ಏನಾಯ್ತು ಒಡೆಯ ಅಯ್ಯೋ ಇಲ್ಲಿ ಮುಟ್ಟಬೇಡಯ್ಯ ನೋವುತ್ತೆ ಒಡೆಯ ಅಯ್ಯೋ ಇವರ ಸಹವಾಸ ಮಾಡಿ ನಿನ್ನನ್ನು ನಂಬಿದ್ದಕ್ಕೆ ಒಡೆಯ ಪುನಃ ನಮ್ಮಣ್ಣನಿಂದ ಹೊರಗಳನ್ನು ತಿನ್ನಬೇಕಾಯಿತಲ್ಲಯ್ಯ ಅಂದ್ರೆಯ ಇವರು ಯಾವ ಮಾರ್ಗವಾಗಿ ಬಂದರೋ ಅದೇ ಮಾರ್ಗವಾಗಿ ಕಳಿಸಿಬಿಡು ಇವರ ಸಹವಾಸವೇ ಬೇಡಪ್ಪ ಇವರ ಸಹವಾಸವೇ ಬೇಡ ಒಡೆಯ ಶಾಂತನಾಗು ಒಡೆಯ ಶಾಂತನಾಗು ಇದರೇನು ವಿಷಮಯ ಪರೀಕ್ಷೆ ಇರಬೇಕು ಎಂತ ವಿಷಮಯ ಪರೀಕ್ಷೆಯ ಇವರು ಮೊದಲು ಕಳಿಸಿಬಿಡು ಇವರ ಸಹವಾಸವೇ ಬೇಡ ಶಾಂತನಾಗು ಮಾರುತಿ ಚಿಂತಿಸಬೇಡ ಈ ಇಬ್ಬರ ಮುಖಗಳು ಒಂದೇ ರೀತಿ ಆದ್ದರಿಂದ ನಾನು ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ ಅಣ್ಣ, ಈ ಕೇಸರಿ ಮಾಲೆಯನ್ನು ಸುಗ್ರೀವರಾಜನ ಕೊರಳಿಗೆ ಧರಿಸು. ಆಗಲಿ ಅಣ್ಣ. ಸುಗ್ರೀವರಾಜ, ಈಗ ಬರಮಾಡುವ ಆ ವಾಲಿಯನ್ನು. ಆಂಜನೇಯ, ಈ ವಿಜಯಮಾಲೆಯನ್ನು ಧರಿಸಿದ ತಡವೇ ನನಗೆ ನವ ಚೈತನ್ಯವೇ ಉಂಟಾಗುತ್ತಿರುವುದು ಅಲ್ಲವೇ ಒಡೆಯ? ಆಂಜನೇಯ, ಒಡೆಯ ಕರೆಯ ವಾಲೆಯನ್ನು. ಆ ವಾಲಿ ಇರಲಿ, ಮೊದಲು ನಿನ್ನನ್ನೇ ಜಯಿಸಿ ಬಿಡುತ್ತೇನೆ. ಒಡೆಯ, ನಾನು ಇರಲಿ, ಮೊದಲು ಆ ವಾಲಿಯನ್ನು ಜಯಿಸು, ಆಮೇಲೆ ನನ್ನನ್ನು ಜಯಿಸಿ ಒಡೆಯ. ಹೂನು ಒಡೆಯ. ಕರೆಯಲೇ? ಕರಿ ಒಡೆಯ. ನಾನೇ ಕರೆಯಲೇ? ಬೇಡ, ನಾನೇ ಕರೆಯುತ್ತೇನೆ. ಕರಿ ಒಡೆಯ. ನೀನು ಸದ್ಯ ನನ್ನ ಪಕ್ಕದಲ್ಲೇ ಇರಯ್ಯ. ಏಕೆ ಒಡೆಯ? ಯುದ್ಧ ನಾನೇ ಮಾಡ್ತೇನೆಯ್ಯ. ಸದ್ಯ ನೀನು ನನ್ನ ಪಕ್ಕದಲ್ಲೇ ಇರಯ್ಯ. ಆಗಲಿ ಒಡೆಯ, ಆಗಲಿ ಒಡೆಯ. ಕರೆಯಲೇ? ಕರಿ ಒಡೆಯ. ಆಂಜನೇಯ, ಒಡೆಯ. ವಾಲಿ ಭಯ. ಒಡೆಯ ಕರಿ ಒಡೆಯ. ಎಲ್ಲೆಲ್ಲವೋ ವಾಲಿ, ಇದೀಗ ನನ್ನ ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಗೆದ್ದೆ ಎಂದು ಇರಿ ಗೊತ್ತಿರುವೇನು? ಬಾರೋ, ಪುನಃ ಧೈರ್ಯವಿದ್ದರೆ ಯುದ್ಧಕ್ಕೆ. ಈಗ ಹೊಸ ಸುಗ್ರೀವ ಬಂದಿದ್ದೇನೆ, ಬಾರೋ ಯುದ್ಧಕ್ಕೆ. ವಾಲಿ ವಾಲಿ ಅಪಜಯವನ್ನು ಪಡೆದು ಕಿರಿಗುತ್ತಿದ್ದ ನೀನು ಪುನಃ ಯುದ್ಧಕ್ಕೆ ಕರೆಯುತ್ತಿರೋ ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ತೋರುತ್ತಿರುವುದು. ಮೊದಲು ಅವರನ್ನು ಬರಮಾಡು, ಅವರನ್ನು ಸಾಮರ್ಥ್ಯ, ಸಾಮರ್ಥ್ಯವನ್ನು. ಬೆಂಬಲಿಗರ ವಿಚಾರ ಅದಂತಿರಲಿ, ಮೊದಲು ನನ್ನನ್ನು ಜಯಿಸ. ನನ್ನ ಪಕ್ಕದಲ್ಲೇ ಇರಯ್ಯ. ಆಗಲಿ ಒಡೆಯ. ಯಾವ ಯುದ್ಧ
ಮಾಡೋಣ. ಮಲ್ಲ ಯುದ್ಧವನ್ನು ಮಾಡೋಣ. ಹಾಗಲಿ. ಹಾ ಎಲ್ಲಿ ಬರ ಯುದ್ಧಕ್ಕೆ ಅಂದ್ರಯ್ಯ. ಎಲ್ಲಿ ಬರ ಅಂದ. ಹಾ ಶಂಕರ ಯಾರು ಅಣ್ಣ 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 ಯಾರು ಮರೆಯಲ್ಲಿ ಬಾಣ ಪ್ರಯೋಗ ಮಾಡಿದವರು ಯಾರು? ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಪುತ್ರನು ಶ್ರೀರಾಮಚಂದ್ರನು. ಪ್ರಭು, ನೀನು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಾನು ನಿನ್ನ ಮುಖವನ್ನು ನೋಡದೆ ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾಯು ವರಸೆಯಲ್ಲ ಎಂಬುದನ್ನು ಜ್ಞಾನಿಯಾದ ನೀನು ತಿಳಿದಿಲ್ಲವೇ? ಅಲ್ಲದೆ ಈ ಸುಗ್ರೀವನ ಸೊಕ್ಕೆಯನ್ನು ಬೆಳೆಸಲು ಕಾರಣವೇನು? ವಾಲಿ ರಾಜೇಂದ್ರ, ಚೋರನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಯುದ್ಧಕ್ಕೆ ಸಹಾಯಕನಾಗುವೆನೆಂದು ಮಾತನ್ನು ಕೊಟ್ಟಿರುವನು. ಆದ ಕಾರಣ ಸುಗ್ರೀವರಾಜನ ಸಖ್ಯವನ್ನು ಬೆಳೆಸಬೇಕಾಯಿತು. ಪ್ರಭು, ಮೊದಲೇ ಈ ವಿಚಾರವನ್ನು ತಿಳಿಸಿದರೆ ಕ್ಷಣಾರ್ಧದಲ್ಲಿ ಆ ರಾವಣ ಸದ ಬಿಡದು ನಿನ್ನ ಪಾದಾರಿಂದಗಳಲ್ಲಿ ಅರ್ಪಿಸುತ್ತದೆ. ಆದರೆ ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ರಾಜೇಂದ್ರ, ನಿನಗೆ ಈಗಲೂ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನಾನು ಬಿಟ್ಟ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ಲೋಕದಲ್ಲಿ ರಾಮಬಾಣ ಎಂದಿಗೂ ಹುಸಿಯಾಗಬಾರದು. ಆದರೆ ನನ್ನದೊಂದು ವಿಜ್ಞಾಪನೆಯು. ಅದೇನೆಂದು ಕೇಳುವಾಲಿ ರಾಜೇಂದ್ರ. ನನ್ನ ಮಡದಿಯಾದ ತಾರೆಯನ್ನು ಮತ್ತು ನನ್ನ ಮಗನಾದ ಅಂಗದನನ್ನು ಕಾಪಾಡೋ ಭಾರ ನಿನ್ನದು. ಆಗಲಿ ವಾಲಿ ರಾಜೇಂದ್ರ, ವೀರ ಸ್ವರ್ಗವನ್ನು ಪಡೆ ವೀರವರ. ಹಾ ರಾಮಚಂದ್ರ. ಜನಕ, ಕೊನೆಗೂ ನಮ್ಮ ನಗಲಿ ಪರಲೋಕ ಸೇರಿದೆಯಾ? ದೇವ, ನಮ್ಮ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ? ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ಆತನು ಪ್ರಾಯಶ್ಚಿತ್ತವನ್ನು ಪಡೆದಿರುವನು. ಅಂಗದ ಕುಮಾರ, ನೀನಿನ್ನು ಚಿಂತಿಸಬೇಡ. ಲಕ್ಷ್ಮಣ ಅಣ್ಣ, ನೀನೀಗಲೇ ಕಿಷ್ಕಿಂಧಾ ನಗರಕ್ಕೆ ಹೋಗಿ ಸುಗ್ರೀವರಾಜನಿಗೆ ರಾಜ್ಯಪಟ್ಟವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ಬಹುಬೇಗ ಹಿಂತಿರುಗು. ಆಗಲಿ ಅಣ್ಣ. ಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜ ಅನುಜಾತ ವಿಕಸಿತ ವನಜಾತ ಲೋಚನ
ಕೇಳೋ ಅನುಜ. ಲಕ್ಷ್ಮಣ, ಅಣ್ಣ, ವರ್ಷ ಕಾಲ ಕಳೆದು ಶರದೃತು ಕಾಲ ಬಂದರೂ ಸಹ ಸುಗ್ರೀವರಾಜನು ಸೀತಾನ್ವೇಷಣಾ ಕಾರ್ಯವನ್ನು ಮರೆತಂತಿದೆ. ಒಂದು ವೇಳೆ ಮರೆತಿದ್ದಲ್ಲಿ ತ್ವರಿತವಾಗಿ ಕಾರ್ಯವನ್ನು ಸಾಧಿಸಿಕೊಂಡು ಬಾ ಲಕ್ಷ್ಮಣ. ಅಣ್ಣ, ಹೋಗುವೆನ ಜಮದೊಳ ಗಜ, ನಾನೀಗಲ ಸುಗ್ರೀವ ನಡೆಗೆ ಹೋಗುವೆನ ಜಮದೊಳ ಗಜ. ಅಣ್ಣ, ಹೋಲಿ ವಿಧಾರಣದಿ ಮೇಲಾದ ಪದವಿಗಳ, ಹೋಲಿ ವಿಧಾರಣದಿ ಮೇಲಾದ ಪದವಿಗಳ ಗೋಳಾಡುತ್ತಿರುತ್ತಲೆಂಬ ನಾ ಗೋಳಾಡುತ್ತಿರುತ್ತಲೆಂಬ ಚರಿತೆ ಮರದಿಹ, ಚರಿತೆ ಮರದಿಹ ಪರೆಯನ್ನು ವಿಧೇಯತೆಗಳ ಹೋಗುವೆನ ಜಮದಳ ಗಜ, ನಾನೀಗಲೇ ಸುಗ್ರೀವ ನಡೆಗೆ ಹೋಗುವೆನ ಜಮದಳ ಗಜ. ಅಣ್ಣ, ಮಾಡಿ ಉಪಕಾರಗಳ ನೋಡಿ ಮದಾಂಧತೆಯೋ, ನೋಡಿ ಉಪಕಾರಗಳ ನೋಡಿ ಮದಾಂಧತೆಯು ಕೂಡಿ ಮೆರೆಯಿಸಲಿರುವ, ಕೂಡಿ ಮೆರೆಯಿಸಲಿರುವ ದುರುಳವ ನರರನ, ದುರುಳವ ನರರನು ಪರಿಪರಿ ಹಿತದಲ್ಲಿ ಶಿಕ್ಷಿಸಿ ಬರುವೆನು ಹೋಗುವೆನ ಜಮದಳ ಗಜ, ನಾನೀಗಲೇ ಸುಗ್ರೀವ ನಡೆಗೆ ಹೋಗುವೆನ ಜಮದಳ ಗಜ. ಅಣ್ಣ, ಲಕ್ಷ್ಮಣ, ನಾನು ಈಗಲೇ ಸುಗ್ರೀವನ ಬಳಿಗೆ ಹೋಗಿ ಅವನ ಹದವನ್ನು ಅಡಗಿಸಿ ಬರುವೆನು. ಲಕ್ಷ್ಮಣ, ಶಾಂತ ರೀತಿಯಿಂದ ಕಾರ್ಯವನ್ನು ಸಾಧಿಸಿಕೊಂಡು ಬಾ. ಆಗಲಿ ಅಣ್ಣ. ಸುಡುವೆನಾಂ ಕಿಷ್ಕಿಂಧೆಯ, ಸುಡುವೆನೋ ಕಿಷ್ಕಿಂಧೆಯ, ಪಡ ಪಡ ಕಪಿಕುಲವ ಕಳೆದು ಪಡವಿಯೋ ಇರುವೆ. ಸುಡುವೆನ ಕೆಡುಕನಾಂ ಸುಗ್ರೀವನ ಹದಮನ, ಕೆಡುಕನ ಸುಗ್ರೀವನ ಹದಮನ, ಕಡದು ಈ ಕೋಪಾಗ್ನಿಗೆ ಆಹುತಿ ಕೊಡುವೆ. ಎಲ್ಲವೋ ಸುಗ್ರೀವ, ಎಲ್ಲಿ ಹಡಗಿ ಕುಳಿತಿರುವ ಹೆದ್ದುವರೆಗೆ ಬೇಗನೆ ಬಾ. ಲಕ್ಷ್ಮಣದೇವ, ಶಾಂತನಾಗು. ಮನ್ನಿಸೈ ಮಹಾನುಭಾವ ಸನ್ನುದಾಸ ಗುಣಾಕರ. ಲಕ್ಷ್ಮಣದೇವ, ಶಾಂತನಾಗು. ಮನ್ನಿಸೈ ಮಹಾನುಭಾವ ಸನ್ನುದಾಸ ಗುಣಾಕರ, ನಿಮ್ಮನೆ ಬಿದವರಳೋ ಕತಿ ಒಂದು ತೋರ್ಪುದು ಸೀತವೇ. ಲಕ್ಷ್ಮಣದೇವ, ನಿಮ್ಮನೆ ಬಿದವರಳೋ ಕತಿ ಒಂದು ತೋರ್ಪುದು ಸೀತವೇ. ಮನ್ನಿಸೈ ಮಹಾನುಭಾವ ಸನ್ನುದಾಸ ಗುಣಾಕರ.
ಸೃಷ್ಟಿಗಳ್ ಬ್ರಹ್ಮಾಂಡ ಉಳಿವುದೇ ಬ್ರಹ್ಮಾಂಡ ಉಳಿವುದೇ ಬೇಡೈ ಮನ್ನಿಸೈ ಮಹಾನುಭಾವ ಸನ್ಮುಖ ಶಾಂತನಾಗು. ವಾನರೇಂದ್ರ ನಿಮ್ಮೊಳೋ ಉದಾಸೀನತೆಯನು ತೋರ್ಪರೆ ವಾನರೇಂದ್ರ ನಿಮ್ಮೊಳೋ ಉದಾಸೀನತೆಯನು ತೋರ್ಪರೆ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಪ್ರಾಣ ಮಾನ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ವಾನರೇಂದ್ರ ಕನುಭವ ಮನ್ನಿಸೈ ಸನ್ಮುಖ ಸುಗುಣಾಕರ ಕ್ಷಮಿಸಬೇಕು ಲಕ್ಷ್ಮಣ ದೇವ. ಸುಗ್ರೀವ ರಾಜನನ್ನು ಅಪರಾಧಿ ಎಂದು ಹೇಳಬಾರದು. ನಿಮ್ಮ ಕಾರ್ಯಕ್ಕಾಗಿ ಮಲಯ ವಿಂಧ್ಯ ಹಿಮಾಚಲಾದಿ ಪ್ರಾಂತ್ಯಗಳಿಂದ ತಪ್ಪದೇ ಬರುವಂತೆ ಆಜ್ಞೆ ಮಾಡಿದ್ದಾರೆ. ಕಪಿವೀರೆಲ್ಲರೂ ಬರುತ್ತಿರುವರು. ಇಲ್ಲವೋ ಹಂಗದ ನಿಮ್ಮ ಚಿಕ್ಕಪ್ಪನಿಗೆ ಬರಲು ನಾಚಿಗಾಗಿ ನಿನ್ನನ್ನು ಕಳಿಸಿದನೆ. ಹೋಗಿ ನಿಮ್ಮ ಚಿಕ್ಕಪ್ಪನನ್ನು ಬರಮಾಡು. ಇಲ್ಲವಾದಿದ್ದರೆ ನಿಮ್ಮ ಅಪ್ಪನಿಗೂ ಹಾಗಾಗದಿ, ನಿಮ್ಮ ಚಿಕ್ಕಪ್ಪನೂ ಆಗುತ್ತೆ. ಎಚ್ಚರ. ಕೋಪಿಸಲಾಗದು ದೇವ. ನಾನೀಗಲೇ ಹೋಗಿ ನಮ್ಮ ಚಿಕ್ಕಪ್ಪನನ್ನು ಕರೆದುಕೊಂಡು ಬರುವೆನು. ಶೀಘ್ರದಲ್ಲೇ ಹೋಗು. ಕೋಪವಿದೆ ಭೂಪಾಲಯ ದೀಪ ಮನತೆ ರಘುವರ ಕೋಪವಿದೆ ಭೂಪಾಲಯ ದೀಪ ಮನತೆ ಎಷ್ಟೋ ಮದ ನೀಟ ನಿನಗೆ ಭ್ರಷ್ಟನ ತೀಟಿ ಎಷ್ಟೋ ಮದ ನೀಟ ನಿನಗೆ ವಂದಿಸುವೆ ವಿದ್ವಾನರ ಇಂದು ನವ ದುರ್ಗಾತ್ಯ ವಂದಿಸುವೆ ವಿದ್ವಾನರ ವಿದ್ವಾನರ ಇಂದು ನಲ ವಿಂದಾತ್ಯ ಇಂದು ನಲ ವಿಂದಾತ್ಯ ಸಂದಾಜಯ ವಂದಿಸುವೆ ಸಂದಾಜಯ ವಂದಿಸುವೆ ಗೋಪಾವಿದೆ ಭೂಪಾಲಯ ದೀಪ ಮನತೆ ರಘುವರ ಗೋಪಾವಿದೆ ಭೂಪಾಲಯ ದೀಪ ಮನತೆ ಇಂದು ನಾನು ಬಂದಿರಲು ತಂದೋ ಮದ ನಂದೋರದೆ ಲೋ ಸುಗ್ರೀವ. ಇಂದು ನಾನು ಬಂದಿರಲು ತಂದೋ ಮದ ನಂದೋರದೆ ತೊಂದೋರಿಯೋಳ್ ಕಂದರ್ಪಣ ತೊಂದಾರಿಯೋಳ್ ಕಂದರ್ಪಣ ಆನಂದಾಗಿದೆ ಮಂದ ಮದೆ ಆನಂದಾಗಿದೆ ಮಂದ ಮದೆ ಎಷ್ಟೋ ಪದ ನೀತ ನಿನಗೆ ಭ್ರಷ್ಟನ ತೀಟಿ ಎಷ್ಟೋ ಪದ ನೀತ ನಿನಗೆ ಸರಸೇರು ಲೋಕಾನಯ ಸರ್ವೋದಕ ಲೋಕಾನಯ ಸರಸೇರು ಲೋಕಾನಯ ಸರ್ವೋದಕ ಲೋಕಾನಯ ನೆರಮಾಡುತ್ತೆ ಬರಿನೋಡುತ್ತೆ ನೆರಮಾಡುತ್ತೆ ಬರಿನೋಡುತ್ತೆ ಬರಿತೋಚುತ್ತೆ ನೊರೆ ಮಂದಿಸ ಬರಿತೋಚುತ್ತೆ ನೊರೆ ಮಂದಿಸ ಗೋಪಾವಿದೆ ಭೂಪಾಲಯ ದೀಪ ಮನತೆ ರಘುವರ ಗೋಪಾವಿದೆ ಭೂಪಾಲಯ ದೀಪ ಮನತೆ ಲಕ್ಷ್ಮಣನ ಲಕ್ಷಿಸದೆ ಭಿಕ್ಷಿಸಿದ ಮುಕ್ತಿಕನೆ ಲಕ್ಷ್ಮಣನ ಲಕ್ಷಿಸದೆ ಭಿಕ್ಷಿಸಿದ ಮುಕ್ತಿಕನೆ ಮುಕ್ತಿಯನ್ನು ಸಿಳ್ವಿಕ್ಷಣ ಮುಕ್ತಿಯನ್ನು ಸಿಳ್ವಿಕ್ಷಣ ಎಷ್ಟೋ ಪದ ನೀತ ನಿನಗೆ
ಬಂದು ನಮ್ಮ ವಿಚಾರವನ್ನೇ ಮರೆತು ನೀನು ಶ್ರೀಲೋಲಾಗಿ ಮೆರೆಯುತ್ತಿರುವೆಯ. ಸೀತಾನ್ವೇಷಣ ಕಾರ್ಯಕ್ಕೆ ತಡ ಮಾಡಲು ಕಾರಣವೇನೋ? ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಈ 4 ತಿಂಗಳು ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಲು ಸ್ವಲ್ಪ ಸಾವಕಾಶವಾಯಿತಷ್ಟೇ ಪ್ರಭು. ಈಗೆಲ್ಲರೂ ಒಟ್ಟಿಗೆ ಕೂಡಿರುವರಾ? ಕೆಲವರು ಬಂದಿರೋರು ಮತ್ತೆ ಕೆಲವರು ಬರುತ್ತಿರುವರು ಪ್ರಭು. ಹಾಗಾದರೆ ಈ ನಿಮ್ಮ ಕಪಿ ಸೈನ್ಯವೆಲ್ಲ ಕರೆದುಕೊಂಡು ನಮ್ಮ ಹಗ್ಗದನ ಬಳಿಗೆ ಬಾ, ತಿಳಿಯಿತೆ? ಹಾಗೆ ಆಗಲಿ ಪ್ರಭು.